ಸಾಂಬಜೈ ನಮ ಪಾರ್ವತೀವತಿ ಶಿವ ಹರ ಹರ ಮಹಾದೇವ. ಮಹಾಸತಿ ಅನಸೂಯಾಳ ತವರಾಗಿರ್ತಕ್ಕಂಥ ಮಸೂತಿ ಗ್ರಾಮದ ಜಗದೀಶ್ವರ ಹಿರೇಮಠ ಇವತ್ತು ಕೂಡ ಆ ಹಿರೇಮಠ ಜಗದೀಶ್ವರ ಶಿವಾಚಾರ್ಯರ ಕರ್ತೃಗದ್ದಿಗೆಯಿಂದ ಅತ್ಯಂತ ಶಕ್ತಿಯುತವಾಗಿ ಬೆಳೆಯುತ್ತಾ ಇರತಕ್ಕಂಥ ಪುಣ್ಯತಮ ಹಿರೇಮಠ. ಇವತ್ತಿನ ಯರನಾಳ ಮಠದ ಪರಮಪೂಜ್ಯರ ಜನ್ಮಸ್ಥಳವು ಕೂಡ ಮಸೂತಿಯೇ. ಆ ಮಸೂತಿಯ ಜಗದೀಶ್ವರ ಹಿರೇಮಠದಲ್ಲಿ ಚಿನ್ನಮ್ಮ ಸಂಗನ ಬಸವಯ್ಯ ಅನ್ನುವಂತ ಈರ್ವ ಜಂಗಮ ದಂಪತಿಗಳು ಅವರ ಪುಣ್ಯ ಉದರದಿಂದ ಪರ್ವತಯ್ಯ ಅನ್ನುವಂಥ ಒಬ್ಬ ಪರಮ ಶ್ರೇಷ್ಠ ಜಂಗಮ ವೀರ ಮಹೇಶ್ವರ ಅವರಿಗೆ ನಿಡಗುಂದಿ ಹಿರೇಮಠದ ಚೊಚ್ಚಲು ಕುವರಿಯಾಗಿರ್ತಕ್ಕಂಥ ಗೌರಮ್ಮ ತಾಯಿಯೊಂದಿಗೆ ಮದುವೆಯಾಗಿತ್ತು. ತುಂಬು ಸಂಸಾರ. ಪರ್ವತಯ್ಯನವರು ಜಂಗಮದ ದಶಕರ್ಮಗಳನ್ನ ಜಂಗಮರಾಗಿರ್ತಕ್ಕಂಥವರು ಭಕ್ತರಿಗಾಗಿ 10 ವಿಧದ ಕರ್ಮಗಳನ್ನ ಮಾಡಲಿಕ್ಕೆ ಅವರು ಅಧಿಕಾರಸ್ಥರು. ಅಯ್ಯಾಚಾರ ಮಾಡೋದೇನದಲ್ಲ, ಒಬ್ಬ ಪಟ್ಟದೇವರನಿಗೆ ಪಟ್ಟಾಧಿಕಾರ ಮಾಡುವುದು ಅಷ್ಟೇ. ಒಬ್ಬ ಜಂಗಮ ವಟುವಿಗೆ ಅಯ್ಯತನ ಅಥವಾ ಅಯ್ಯಾಚಾರ ಮಾಡುವುದು ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎರಡೂ ವಿಧಿಗಳಲ್ಲಿ ಯಾವ ಬದಲಾವಣೆಗಳು ಇಲ್ಲ. ಅವರು ಬಹಳ ಜನರೊಳಗೆ ಒಬ್ಬರು ಪಟ್ಟದೇವರು ಇರ್ತಾರೆ. ಆ ಕಾರ್ಯಕ್ರಮ ತುಂಬಾ ವೈಭವೀಕರಿಸಿ ಭಕ್ತರು ಮಾಡ್ತೇವೆ. ಇವರು ಊರಿಗೊಂದು ಹಿರೇಮಠ, ಮಠಪತಿ ಮಠ, ಗಣಾಚಾರಿಗಳ ಮಠ, ವಸ್ತ್ರದವ್ರ ಮಠ, ಶಾಲೆ ಮಠ, ಸಾಲಿ ಮಠ, ಓತ್ಸವ ಮಠ. ನೋಡಿ, ಸಮಾಜದ ಸೇವೆಗಾಗಿಯೇ ಇರ್ತಕ್ಕಂಥವ್ರು ಯಾರಂದ್ರ ಜಂಗಮರು. ಅದಕ್ಕೆ ಅವ್ರಿಗೆ ಭಿಕ್ಷಾ ಬೇಡಲಿಕ್ಕೆ, ಜೋಳಿಗೆ ಹಾಕ್ಲಿಕ್ಕೆ ಹಕ್ಕಿದೆ. ಆ ಜೋಳಿಗೆ ಜಂಗಮನ ಸ್ವತ್ತಲ್ಲ, ಅದು ಭಕ್ತನ ಸ್ವತ್ತು. ಭಕ್ತನಿಗಾಗಿ ಜೋಳಿಗೆ ಹಿಡಿಯೋನೇ ಜಂಗಮ. ಅಂಥ ಪರ್ವತಯ್ಯನವರು ಭಕ್ತರ ದಶಕರ್ಮಗಳನ್ನು ಮಾಡ್ತಾ ಪ್ರತಿ ದಿವಸ ಗ್ರಾಮದಲ್ಲಿ ಮನೆ ಮನೆಗೆ ಹೋಗಿ ಹಿಟ್ಟನ್ನು ನಿಡಿಸಿಕೊಂಡು ಬಂದು ಆ ಹಿಟ್ಟಿನ ಮೂಲಕ ಪ್ರಸಾದವನ್ನು ಮಾಡಿ ಗ್ರಾಮದಲ್ಲಿ ದಾಸೋಹವನ್ನು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಗುಕಾರಂಚ ಅಂಧಕಾರ, ರಕಾರಂಚ ನಿವಾರಣೆ. ಕತ್ತಲೆಯಿಂದ ಬೆಳಕಿನಂತ ತರ್ತಾ ಇರ್ತಕ್ಕಂಥ ಜಂಗಮ ಪರ್ವತಯ್ಯ ಗ್ರಾಮದ ಮಕ್ಕಳಿಗೆ ಶಾಲೆಯನ್ನು ಕಲಿಸಿಕೊಡ್ತಾ ಇದ್ರು, ಅಕ್ಷರ ಜ್ಞಾನವನ್ನು ಕಲಿಸಿಕೊಡ್ತಾ ಇದ್ರು. ಯರನಾಳದ ಮಸೂತಿಯ ಬಂಧನಾಳದ ಗುರುಪರಂಪರೆಯಲ್ಲಿ ಜ್ಞಾನಕ್ಕೆ ಅತ್ಯಂತ ಪ್ರಾಧಾನ್ಯತೆ. ಮಕ್ಕಳಿಗೆ ಅಭ್ಯಾಸವನ್ನು ಹೇಳಿಕೊಡ್ತಾ ಇದ್ರು. ಮದುವೆಯಾಗಿ ಬಹಳ ದಿವಸ ಆದ್ರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ. ಮಕ್ಕಳನ್ನ ಕಣ್ಣು ತುಂಬ ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಪರ್ವತಯ್ಯ ಗೌರಮ್ಮ ದಂಪತಿಗಳಿಗೆ ಯಾವ ಚಿನ್ನಮ್ಮ ಮತ್ತು ಸಂಗನ ಬಸವ ವೃದ್ಧ ಜಂಗಮರ ಮನೆತನದಲ್ಲಿ ಒಂದು ಜಂಗಮದ ಉದಯ ಆಗ್ತಾ ಇಲ್ಲ ಅಂತಂದ್ರೆ ಚಿಂತೆ ಕೇವಲ ಇಬ್ರು ಗಂಡ ಹೆಂಡತಿಗಲ್ಲ, ಕೇವಲ ಜಗದೀಶ್ವರ ಹಿರೇಮಠಕ್ಕಲ್ಲ, ಇಡೀ ಊರಿಗೆ ಚಿಂತೆ ಆಯಿತು. ನಮ್ಮ ಈ ಪುಣ್ಯದ ಮಠದ ಸಂತಾನ ಬೆಳಿಬೇಕಲ್ಲ, ಎಂಥದು ಇದು ಪರಮಾತ್ಮನ ಲೀಲೆ ಅಂತ ಇಡೀ ಊರು ಚಿಂತೆ ಮಾಡ್ಲಿಕ್ಕಂತು. ಗೌರಮ್ಮ ಯಾವ ಚಿಂತೆಯೂ ಮಾಡಲಿಲ್ಲ. ಭಕ್ತಿ ಮಾಡೋದು ಅಂದ್ರೆ ಕಡಬಟ್ಟಿರ
ಪರಮಾತ್ಮನಿಗೆ ಭಕ್ತಿ ಮಾಡಿ ಪ್ರತಿಯಾಗಿ ಏನನ್ನಾದ್ರೂ ಕೇಳಿದ್ರೆ ಅದು ವ್ಯವಹಾರವಾದೀತು. ಶಿವನೇ, ನೀನೊಲಿದಂತೆ ಹಾಡುವೆ. ನೀನು ಯಾವಾಗ ಮನಸ್ಸು ಮಾಡ್ತೀಯಲ್ಲ ಪರಮಾತ್ಮ, ಆವಾಗ ನನ್ನ ಉದರದಲ್ಲಿ ಮಗುವನ್ನು ದಯಪಾಲಿಸು. ನಿನ್ನಲ್ಲಿ ನಾನು ಯಾಕೆ ಕೇಳಲಿ ಅಂತೇಳಿ ಪ್ರಸಾದವನ್ನು ಮಾಡಿ ಪತಿಯೊಂದಿಗೆ ಶಯನಗೃಹದಲ್ಲಿ ತಾಯಿ ಗೌರಮ್ಮ ಶಿವನಾಮ ಸ್ಮರಣೆ ಮಾಡುತ್ತಾ, ಮುತ್ಯಾರ ಕೆಟ್ಟ ಕನಸು ಬೀಳ್ತಾವ್ರಿ, ನಿದ್ದಿನೇ ಬರುವುದಿಲ್ರಿ. ರಾತ್ರಿ 12 ತನ ಕ್ರೈಮ್ ನ್ಯೂಸ್ ನೋಡಿ, ಹತಾರ ಖಡ್ಗ ಬಂದೂಕ ಇವೇ ನೋಡಿ ಮಕ್ಕೊಂಡ್ರ ಕನಸು ಬೀಳಾರ್ದ ಇನ್ನೇನು ಬೀಳ್ತಾವ. ಪ್ರಸಾದವನ್ನು ಮಾಡಿ ಮಲಗು ಕೊನೆಗೆ ಹೋಗುವಾಗ ಹಣೆಗೆ ಭಸ್ಮವನ್ನು ಹಚ್ಕೊಂಡು ಮಲ್ಕೊಳ್ಳುವಂತ ನಮ್ಮ ಹಿರಿಯರು ಹೋಗಿಬಿಟ್ರು. ಈಗ ನೋಡಬಾರ್ದನ್ನು ನೋಡಿ ಮಲ್ಕೊಂಡ್ರೆ ಕನಸ ಬೀಳ್ತಾವ, ಇನ್ನೇನು ಬೀಳ್ತಾವ. ಅದಕ್ಕೊಂದು ಸಂದೇಶ ಇವತ್ತಿನ ಪ್ರವಚನದಲ್ಲಿ. ಇನ್ಮೇಲೆ ಮುಂಜಾನೆ ಜಳಕ ಮಾಡಿ ಮಾತ್ರ ಈ ಬುದ್ಧಿ ಹಚ್ಕೊತಿದ್ರಲ್ಲ, ಅದ್ರ ಜೊತೆ ಮಲಗುಕ್ಕಿಂತ ಪೂರ್ವದಲ್ಲಿ ನಿಮ್ಮ ಮಕ್ಕಳಿಗೂ ಈ ಬುದ್ಧಿ ಹಚ್ಚ್ರಿ. ನೀವು ಭಸ್ಮ ಹಚ್ಕೊಂಡು ಮಲ್ಕೊಂಡ್ರೆ ಬಾಯಿಯೊಳಗೆ ಶಿವ ಶಿವ ಮಹಾಮಲ್ಲಯ್ಯ, ಎಂತ ಮಲ್ಲಯ್ಯ. ಇಡೀ ಪ್ರಪಂಚದ ಹೊಕ್ಕಳು ಯಾವುದಂದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಶಿವಯೋಗಿ ಇರ್ತಕ್ಕಂಥ ನಲ್ಲಮಲ್ಲ ಪರ್ವತವೇ ಇಡೀ ಪ್ರಪಂಚದ ಹೊಕ್ಕಳು. ಅಂತ ಮಲ್ಲಯ್ಯ ಹುಕುಮನಾಡದೊಳಗೆ ಬಂದು ವಾಸಗ್ಯಾನ. ಅವನ ಮಕ್ಕಳಾಗಿ ನಾವು ಶಿವ ಶಿವ ಅನ್ನೋದೇ ಹೋದ್ರೆ, ಭಸ್ಮ ಹಚ್ಕೊಳ್ದ ಹೋದ್ರೆ, ಲಿಂಗ ಕಟ್ಕೊಳ್ದ ಹೋದ್ರೆ ನಮ್ಮಂಥ ದುರ್ದೈವಿಗಳು ಇನ್ಯಾರು. ಹಾಗೆ ಗೌರಮ್ಮ ಚಿಂತೆ ಮಾಡಲಿಲ್ಲ, ಭಸ್ಮ ಹಚ್ಕೊಂಡು ಶಿವ ಶಿವ ಅನ್ನುವಂತ ಶಿವಯೋಗದ ನಿದ್ರೆಯೊಳಗೆ ಜಾರಿದರು. ಶರಣ ನಿದ್ರೆಗೈದೊಡೆ ಶಿವಯೋಗ ಕಾಣಿರು. ಏನ್ ವಚನ ಹಾಡ್ತಾರೆ ನಮ್ಮ ಶರಣರು, ಎಂತ ಸುಂದರವಾದ ಪದ ಪ್ರಯೋಗಗಳು. ಶರಣ ನಿದ್ರೆಗೈದೊಡೆ ಶಿವಯೋಗ. ಗೌರಮ್ಮ ಮಲ್ಕೊಂಡಿದ್ರು, ಕನಸಿನಲ್ಲಿ ಅವರ ಮನೆತನದ ಕುಲದೇವರು ಕೂಡಲ ಸಂಗಮ ದೇವ. ನೋಡ್ರಿ, ಬಸವಣ್ಣನಿಗೆ ಸಾಕ್ಷಾತ್ಕಾರಗೊಳಿಸಿರ್ತಕ್ಕಂಥ ಸಂಗಮನಾಥ ನಮ್ಮ ಮಸೂದಿಯ ಬಂಧನಾಳದ ಸಂಗನ ಬಸವ ಶಿವಯೋಗಿಗಳ ಪೂರ್ವಾಶ್ರಮದ ಹಿರೇಮಠದ ಮನೆದೇವರು. ಗೌರಮ್ಮ ಜಗದೀಶ್ವರ ಹಿರೇಮಠದ ಜ್ಯೇಷ್ಠ ಗುರುತಾಯಿ ನೀನು ಚಿಂತೆ ಮಾಡಬಾರ್ದವ್ವ. ನೀನು ಚಿಂತೆ ಮಾಡಿದ್ರೆ ಪರಮಾತ್ಮನಿಗೆ ಚಿಂತೆ ಆಗ್ತದೆ. ನಿನ್ನ ಚಿಂತೆ ನನ್ನ ಚಿಂತೆ. ಯಾಕಂದ್ರೆ ನಾನು ಮಾಡಬೇಕಾಗಿರ್ತಕ್ಕಂಥ ದೀನ ದಲಿತರ ಸೇವೆಯನ್ನ ಒಬ್ಬ ಹಿರೇಮಠದ ಗುರುತಾಯಿಯಾಗಿ ನೀನು ಮಾಡ್ತಾ ಇದ್ದೀಯಲ್ಲ. ಗುರುಲಿಂಗ ಜಂಗಮದ ಸೇವೆಯನ್ನು ಮಾಡ್ತಾ ಇದ್ದೀಯ. ಅಷ್ಟಾವರಣ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ಇದೆಲ್ಲವನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಪರಮ ಶ್ರೇಷ್ಠ ಗರ್ಭ ನಿನ್ನದು. ನಿನ್ನುದರದಲ್ಲಿ ಹುಟ್ಟಿ ಬರುವ ಆಸೆ ನನ್ನದಾಗಿದೆ ತಾಯಿ. ಸಾಕ್ಷಾತ್ ಪರಮಾತ್ಮ ಹೇಳ್ತಾನೆ, ಕೂಡಲ ಸಂಗಮದ ಸಂಗಮೇಶ್ವರ ಮಹಾಪ್ರಭು ಹೇಳ್ತಾನೆ, ಗೌರಮ್ಮ ತಾಯಿ ನಿನ್ನ ಮಗನಾಗಿ ಹುಟ್ಟಿ ಈ ನಾಡನ್ನ ಬೆಳಗಬೇಕನ್ನುವಂತ ಸದಾಶಯ ನನ್ನದಿದೆ ತಾಯಿ. ಅಪ್ಪಣೆ ಕೊಡುವಂತ ಸಂಗಮನಾಥ ಆ ತಾಯಿಯ ಸಾನ್ನಿಧ್ಯದಲ್ಲಿ ನಿಂತು ಕೇಳ್ತಾನೆ. ನಿದ್ರೆಯಿಂದ ಎಚ್ಚೆತ್ತು ನೋಡ್ತಾಳೆ, ಎದುರಿಗೆ ಸಾಕ್ಷಾತ್ ಕೂಡಲ ಸಂಗಮನಾಥ, ಸಾಕ್ಷಾತ್ ಕೂಡಲ ಸಂಗಮನಾಥ. ರೀ ಹೇಳ್ರಿ ಸ್ವಾಮಿ, ಹೇಳ್ರಿ. ಜಂಗಮರ ಪದ್ಧತಿ ಗಂಡನನ್ನ ಹೇಳ ಅಂತೆಪ್ಸುದಲ್ಲ. ರೀ ಸ್ವಾಮಿ ಹೇಳ್ರಿ, ನೋಡ್ರಿ ಯಾರು ಬಂದಾರ. ಅಯ್ಯೋ, ನನ್ನ ಕನಸಿನಲ್ಲಿಯೂ ಕೂಡ ಸಂಗಮನಾಥ ಬಂದು, ಪರ್ವತಯ್ಯ ಮಹಾಪರ್ವತದಂತ ಘನತೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ನೀನು ಸಾಮಾನ್ಯ ಜಂಗಮನಲ್ಲ. ನಿನ್ನುದರದಲ್ಲಿ ನಾನು ಹುಟ್ಟಿ ಬರುವಂತ ಆಸೆ
ಸಮಸ್ಯೆ ಆಗಿದೆ ಅಂತ ಬಂದಿದ್ನಲ್ಲ ಮಹಾಶಿವಯೋಗಿ ಸಂಗಮನಾಥ, ಕೂಡಲ ಸಂಗಮನಾಥ, ನಿನ್ನ ಪಾದಕ್ಕೆ ಶರಣು ಶರಣಾರ್ಥಿ ಅಂತ ದಂಪತಿಗಳಿಬ್ಬರು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ. ಜಂಗಮ ದಂಪತಿಗಳು ಸಂಗಮನಾಥನ ಪಾದಕ್ಕೆ ತಂತೋಳ್ ತೆಕ್ಕೆಯಲ್ಲಿ ಈರುವ ದಂಪತಿಗಳನ್ನು ಅಪ್ಪಿಕೊಂಡು ಮಾಯವಾಗಿ ಹೋಗ್ಬಿಡ್ತಾರೆ. ಸಂಗಮನಾಥ ಮಾಯವಾಗಿ ಹೋಗ್ಬಿಡ್ತಾನೆ. ಎಲ್ಲಿ ಹೋದೆ ನನ್ನಪ್ಪ ಅಂತ ಹೇಳಿದ್ರೆ ಗೌರಮ್ಮ ಹೇಳ್ತಾಳೆ, ಎಲ್ಲೂ ಹೋಗಿಲ್ಲ ಸ್ವಾಮಿ, ನನ್ನ ಉದರದಲ್ಲಿ ತಪಸ್ವಿಯಾಗಿದ್ದಾನೆ ಅಂತ ಮಹಾಶಿವಯೋಗಿ ಮೂಡಿ ಬರತಕ್ಕಂತ ಸಮಯ ಹುಕಮನಾಳ ಗ್ರಾಮದಲ್ಲಿ ಬಂದಿದೆ. ಮಹಾತಾಯಿಯರೇ, ಶರಣ ತಂದೆ ತಾಯಿಗಳೇ, ನಾಳೆ ಆ ಗೌರಮ್ಮ ತಾಯಿಯ ಸೀಮಂತ ಕಾರಣ, ಕುಪ್ಪಸದ ಕಾರಣ ಮಾಡಬೇಕು ನಾವೆಲ್ಲ. ಅದಕ್ಕೆ ಬಹಳ ಸಮಯ ಹಾಳು ಮಾಡೋದು ಬೇಕಾಗಿಲ್ಲ. ಒಂದು ಗೊಂಬೆಗೆ ಒಂದು ಸೀರೆ ಉಡಿಸಿ ವೇದಿಕೆ ಮೇಲೆ ತಂದಿರಿಸಿ, ಕತ್ನಳ್ಳಿ ಮಠದಿಂದ 2 ರೊಟ್ಟಿ, ಬುತ್ತಿ ರೊಟ್ಟಿ ತರಬೇಕಲ್ಲ ಆ ಮಗಳಿಗೆ. ಅವಳು ತವ್ರ ಮನೆ ನಿಡಗುಂದಿ. ಇವತ್ತು ನಿಡಗುಂದಿಯ ರುದ್ರಮುನೀಶ್ವರ ಶಿವಯೋಗಿಗಳು, ಸುತ್ತೂರಿನ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು. ವಾರಕ್ಕೆ 1 ಬಾರಿ ಅಮೆರಿಕೆಗೆ ಹೋಗ್ತಾರೆ. ಅಮೆರಿಕಾದಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನದ ಪ್ರಧಾನ ಗುರುಗಳು ಯಾರಂದ್ರ ಗೌರಮ್ಮನ ಸೋದರ ಅಳಿಯ. ಅವ್ರು ನನಗೆ ಊರಿಗೆ ಬಂದಾಗ ನಿನ್ನೆ ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ರು. ಬುದ್ಧಿ ಇಷ್ಟೊತ್ನಾಗ ಅಂದೆ ನಾನು, ನಮ್ಮಲ್ಲಿ ಈಗ ಹೊತ್ತು ಹೊಂದಾಕತ್ತಿದ್ರಿ ಹಿರೇಮಠ ಅಂದ್ರು. ಈಗ ಹೊತ್ತು ಹೊಂಡ್ಲಿಕ್ಕತ್ತೈತಿ ನನ್ಗ. ನಾನು ಅಮೆರಿಕಾದಲ್ಲಿ ಇದ್ದೀನಿ, ಬಂತನಾಳ ಸಂಗನ ಬಸವ ಶಿವಯೋಗಿಗಳ ಪುರಾಣ ಹೇಳಿಕತ್ತೀರಿ, ನಿಮ್ಗೊಂದು ಕೆಲಸ ಕೊಡ್ತೀನಿ ಅಂದ್ರು. ಏನ್ರಿ ಬುದ್ಧಿ ಹೇಳ್ರಿ ಅಂದೆ ನಾನು. ಏನಿಲ್ಲ, ವಿಜಾಪುರ ಭೂಮಿ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಭೂಮಿ. ಈ ಭೂಮಿಯೊಳಗ